ಎಲ್ರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು 750ನೇ ಪದ್ಯವನ್ನು ಒಮ್ಮೆ ನೋಡೋಣಂತೆ. ಮುಳುಗದಿರು ಜೀವನದ ತೆರೆಯ ಮೇಲ್ ಈಜುತ್ತಿರು, ಮುಳುಗದಿರು ಜೀವನದ ತೆರೆಯ ಮೇಲ್ ಈಜುತ್ತಿರು, ಒಳಿತನಾಗಿಸು ಕೊಡುತ್ತಾ ಕೊಳುತ್ತಾ ಸಂತಸವ, ಕಳವಳಂಬಡದೆ ಜೀವನದಲ್ಲಿ ಕಳವಳಂಬಡದೆ ಕಡೆಯ ಕರೆ ಬಂದಂದು, ಜೀವನದಲ್ಲಿ ಒಳಿತನಾಗಿಸು ಕೊಡುತ್ತಾ ಕೊಳುತ್ತಾ ಸಂತಸವ, ಕಳವಳಂಬಡದೆ ಕರೆಯ ಕರೆ ಬಂದಂದು, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ ಅನ್ನುವಂಥ 750ನೇ ಪದ್ಯ. ಜೀವನ ಅನ್ನುವಂತಹ ಈ ಸಾಗರದಲ್ಲಿ, ಈ ದಿವ್ಯಾಬ್ಧಿಯಲ್ಲಿ ಮುಳುಗದಿರು, ತೆರೆಯ ಮೇಲೆ ಈಜುತ್ತಿರು, ಸದಾಕಾಲ ಪ್ರಯತ್ನಪೂರ್ವಕವಾಗಿ ತೇಲುತ್ತಲೇ ಇರಬೇಕು. ಇಲ್ಲಿ ಮುಳುಗೋದಕ್ಕೆ ಅವಕಾಶ ಇಲ್ಲ. ಮುಳುಗುವುದು ಅಂದರೆ ಅವಸಾನ, ಕಡೆ ಅನ್ನುವಂಥದ್ದು. ನಾವಿಲ್ಲಿ ಬಂದಿರೋದು ಹೋಗಲಿಕ್ಕೆ ಅಲ್ಲ. ಆದಷ್ಟು ದಿನ ಏನನ್ನಾದರೂ ಸಾಧಿಸಿ ಜೀವನದಲ್ಲಿ ತೋರಿಕೊಟ್ಟು ಆದರ್ಶಪ್ರಾಯವಾಗಿ ಜೀವನವನ್ನು ನಡೆಸಿ ಮತ್ತೊಬ್ಬರಿಗೆ ನಾವು ಉದಾಹರಣೆಯಾಗಿ ಹೋಗಬೇಕು. ಮುಳುಗಿಬಿಟ್ರೆ ಅದೆಲ್ಲ ಆಗೋದಿಲ್ಲ ಅಂತ. ಮುಳುಗದಿರು, ಜೀವನದ ತೆರೆಯ ಮೇಲೆ ಈಜುತ್ತಿರು ಅಂತ. ನಿನ್ನ ಸ್ವಪ್ರಯತ್ನದಿಂದ ಕಷ್ಟಪಟ್ಟು ನೀನು ಜೀವನದಲ್ಲಿ ಮುಂದೆ ಸಾಗುತ್ತಾ ಇರಬೇಕು ಅನ್ನುವಂಥದ್ದು. ಮತ್ತು ಒಳಿತನಾಗಿಸು ಕೊಡುತ್ತಾ ಕೊಳುತ್ತಾ ಸಂತಸವ ಅಂತಾರೆ. ಬಹಳ ಮುಖ್ಯವಾದ ಭಾಗ ಇದು. ಒಳಿತನಾಗಿಸು, ಒಳ್ಳೆಯದನ್ನು ಮಾಡು, ಪರೋಪಕಾರಿಯಾಗಿರು, ಮತ್ತೊಬ್ಬರಿಗೆ ಕಷ್ಟ ಕೊಡಬೇಡ, ಮತ್ತೊಬ್ಬರ ದುಃಖದಲ್ಲಿ ಭಾಗಿಯಾಗಬೇಕಾದರೆ ಆದರೆ ಆ ದುಃಖಕ್ಕೆ ಕಾರಣನಾಗಬೇಡ ಅನ್ನುವಂಥ ಬಹಳ ಒಳ್ಳೆಯ ಮಾತನ್ನು ಡಾಕ್ಟರ್ ಡಿ.ವಿ. ಜಿಯವರು ಹೇಳ್ತಾರೆ. ಹೇಗೆ ಒಳಿತನಾಗಿಸು ಅನ್ನುವಂಥದ್ದು ಹೇಗೆ ಅಂದರೆ, ಕೊಡುತ್ತಾ ಕೊಳುತ್ತಾ ಸಂತಸವ, ನೀನೂ ಸಂತೋಷವಾಗಿರಬೇಕು, ಬೇರೆಯವರು ಸಂತೋಷವಾಗಿರಬೇಕು. ಕೊಡುತ್ತಾ, ನಿನ್ನಿಂದಾದ ನಿಂತು ಸಂತಸವನ್ನು ಬೇರೆಯವರಿಗೆ ಹಂಚು, ಅವರು ಪಡುವ ಸಂತೋಷದಲ್ಲಿ ನೀನೂ ಭಾಗಿಯಾಗು, ಅದರಿಂದಲೂ ನೀನು ಆನಂದವನ್ನು ಪಡೆ. ಕೊಡುತ್ತಾ ಕೊಳುತ್ತಾ ಸಂತಸವ, ಕಳವಳಂಬಡದೆ ಕಡೆಯ ಕರೆ ಬಂದಂದು. ಜೀವನ ಹೇಗಪ್ಪ ನಡೆಸಬೇಕು ಅಂದರೆ, ಏನು ಕಳವಳ ಇಡಬಾರ್ದು. ಯಾವ ತಾಪಕ್ಕಾಗಲಿ ದುಃಖಕ್ಕಾಗಲಿ ಕಾರಣ ಇರಬಾರ್ದು. ನಾವು ಸಂತೋಷವಾಗಿರಬೇಕು, ಮತ್ತೊಬ್ಬರು ಸಂತೋಷದಲ್ಲೂ ಭಾಗಿಗಳಾಗಬೇಕು, ಮತ್ತೊಬ್ಬರ ಸಂತೋಷಕ್ಕೂ ಕಾರಣರಾಗಬೇಕು, ಪರೋಪಕಾರಿಯಾಗಿರಬೇಕು. ಹಾಗೆ ಕಳವಳವಿಲ್ಲದಂತಹ ಜೀವನ ನಡೆಸಿದಾಗ ಹೊರಡು ಕಡೆಯ ಕರೆ ಬಂದಂದು, ಕೊನೆಗಾಲ ಆಯಿತು ಸಮೀಪಿಸಿತು ಅಂತ ಗೊತ್ತಾದಾಗ ಆ ಕಡೆಯ ಕರೆ ಬಂದಂದು, ಆ ನಮ್ಮ ಕಾಲಪುರುಷ ಬಂದು ನಮ್ಮನ್ನು ನಡಿ ಹೋಗೋಣ ಅಂತ ಹೇಳಿದಾಗ, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ, ಮಿಳಿತನಿರು ವಿಶ್ವದಲ್ಲಿ ಅನ್ನುವಂಥ ಮತ್ತೊಂದು ನಾಣ್ಣುಡಿ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಹೊಂದಿಕೊಂಡು ಬಾಳುವಂಥವನಾಗೋ ಮಂಕುತಿಮ್ಮ ಅನ್ನುವಂಥ ಮಾರ್ಗದರ್ಶನವನ್ನು ಡಾಕ್ಟರ್ ಡಿ.ವಿ. ಜಿಯವರು ಈ 750ನೇ ಪದ್ಯದಲ್ಲಿ ನಮಗೆ ನೀಡಿರುವಂಥದ್ದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.